ನನಗೆ ಲೆಕ್ಕ ಬರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅನೇಕ ಬಿಡಿಎ ಆಸ್ತಿ ಮಾರಾಟ ಮಾಡೋಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಕೋಳಿ ಮೊಟ್ಟೆ ಎರಡನ್ನೂ ತಿನ್ನೋಕೆ ಹೋಗ್ತಾ ಇದೆ. ಇದು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮಾಡಿದಂತಹ ವಾಗ್ದಾಳಿ. ಇತಿಹಾಸದಲ್ಲಿ ಸಿಕ್ಕಿರದ ಹಣವನ್ನ ಮೋದಿ ಹಿಡಿದಿದ್ದಾರೆ, ಅದು ಕೂಡ ಎಲ್ಲ ಕಾಂಗ್ರೆಸ್ನವರದ್ದೇ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅಶೋಕ್ ಅವನಿಗೆ ಲೆಕ್ಕನೇ ಗೊತ್ತಿಲ್ಲ ಅಂತ, ಬಡ್ಜೆಟೇ ಗೊತ್ತಿಲ್ಲ, ನಾನು 15 ಬಡ್ಜೆಟ್ ಮಾಡಿದ್ದೀನಿ ಅಂತ. ಅಣ್ಣ ಅದೇನು ಹೇಳ್ತಾರಲ್ಲ, ಇದಕ್ಕೆ ಕನ್ನಡಿ ಬೇಕಾ ಅಂತ. ಹಂಗ ಇರೋಕೆ ಈಗ ನಾವೇ ನಮ್ಮನೇನೆ ತಗೊಳಪ್ಪ, ನಮ್ಮನೇಲಿ ನಾವು ಸಫಿಶಿಯೆಂಟ್ ಇದ್ದೀರಿ ಅಂತ ಹೇಳಿದ್ರೆ ಸಾಲ ಯಾಕೆ ಮಾಡ್ಬೇಕಪ್ಪ? ನೀನು ಹೋಗಿ ಸಾಲ ಮಾಡ್ತೀಯ, ಕಂಡೋರ್ ಮನೆ ಬಾಗಲ್ ನಿಂತ್ಕೊಂಡು ಸಾಲ ಕೇಳ್ತೀಯ ಅಂದಮೇಲೆ ನಿನ್ ಬಡ್ಜೆಟ್ ಎಲ್ಲಿ ಬಂತು? ನಿಂದು ಸಾಲಗಾರ ಆಗಿದೆಯಲ್ಲ. ಇವತ್ತು ಸಾಲ ಕೊಡೋರು ಇಲ್ಲ, ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದಾರೆ, ದುಡ್ಡಿಲ್ಲ. ಬಿಡಿಎ ಕಾಂಪ್ಲೆಕ್ಸ್ಗಳಿದ್ದು ಸುಮಾರು 3,000 ಕೋಟಿ ಬೆಲೆ ಬಾಳ್ತಾ ಇದೆ. ಬಿಡಿಎ ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋದು. ಯಾರೋ ಪುಣ್ಯಾತ್ಮರು ಲಕ್ಷ್ಮಣರಾವ್ ಅಂತವರೆಲ್ಲ ಹಿಂದೆ ಅದನ್ನ ಕಾಪಾಡಿಕೊಂಡು ಅದನ್ನ ಕಾಂಪ್ಲೆಕ್ಸ್ಗಳು ಮಾಡಿ ಜನಗಳಿಗೆ ಸಹಾಯ ಮಾಡಿದ್ರು. ಅದನ್ನ ಇವತ್ತು ಮಾರಾಟಕ್ಕೆ ಇಕ್ಕಿದ್ದಾರೆ, ಮಾರಾಟಕ್ಕೆ ಹೊರಟು ಬಿಟ್ಟಿದ್ದಾರೆ. ಅದನ್ನೆಲ್ಲ ಯಾರೋ ಪುಣ್ಯಾತ್ಮ ಇವರೆಲ್ಲ ಮಾಡಿದ್ದು. ಆ ಪುಣ್ಯಾತ್ಮ ಮಾಡಿದ್ದಂತ ಸಂಪಾದನೆನೂ ಕೂಡ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಾ ಇತ್ತು. ಈ ಕೋಳಿ ಮೊಟ್ಟೆ ಇಕ್ತೈತಲ್ಲ, ದಿನ ಒಂದೊಂದು ಮೊಟ್ಟೆ ಇಕ್ತಾ ಇತ್ತಂತೆ. ಅವನಿಗನ್ಸ್ತು, ದಿನ ಯಾಕೆ ಕೋಳಿನೇ ತಿಂದು ಬಿಡೋಣ ಅಂತ. ಹಂಗೆ ತಿನ್ನಕ್ಕೆ ಹೊರಟಿದ್ದಾರೆ ಇವರು, ಕೋಳಿನೇ ತಿನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.